ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದಕ್ಕೆ ಸಾವಿರಾರು ಜನ ಇದೀಗ ರೇವಣ್ಣ ಅವರ ನಿವಾಸಕ್ಕೆ ಬಂದಿರುವಂಥದ್ದು. ನಾವು ನೋಡ್ತಿರುವಂತಹ ಈ ಪ್ರದೇಶ ಏನಿದೆ, ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ನಿನ್ನೆ ಬೆಳಗಿನ ಜಾವ 11 ಗಂಟೆ ಸುಮಾರಿಗೆ ಬೆಂಗಳೂರಿಂದ ಹೊರಟಂತಹ ಏನು ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇಲ್ಲಿ ಇವತ್ತು ನಸುಕಿನ ಜಾವ 4 ಗಂಟೆ 55 ನಿಮಿಷಕ್ಕೆ ಬಂದು ತಲುಪಿದೆ. 178 ಕಿಲೋಮೀಟರ್ ಉದ್ದಕ್ಕೂ ಕೂಡ ಸಾವಿರಾರು ಜನರು, ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು, ಎಲ್ಲರೂ ಕೂಡ ಅಂತಿಮ ದರ್ಶನ ಪಡೆದುಕೊಳ್ಳೋಕೆ ಇಡೀ ರಾತ್ರಿ ನಿಂತ್ಕೊಂಡಿದ್ರು. ಈಗ ಬೆಳಗಿನ ಜಾವ ಸಾರ್ವಜನಿಕರ ದರ್ಶನಕ್ಕೆ ಕೂಡ ಇಟ್ಟಿರುವಂತಹ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೀವಿ. ಇದು ಹೊಳೆನರಸೀಪುರದಲ್ಲಿರುವಂತಹ HD ರೇವಣ್ಣ ಅವರ ನಿವಾಸದ ಮುಂದೆ ಯಾವ ರೀತಿಯಾಗಿ ಜನ ಬಂದು ಅಂತಿಮ ದರ್ಶನ ಪಡೆದುಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ಬರುವಂತಹ ಸಾರ್ವಜನಿಕರಿಗೆ ಬೇಕಾದಂತಹ ವ್ಯವಸ್ಥೆನೂ ಕೂಡ ಈಗ ಮಾಡಿಕೊಳ್ಳಲಾಗಿದೆ. ನೇರವಾಗಿ ಪಾರ್ಥಿವ ಶರೀರದ ಮುಂದೆ ಹೋಗ್ಬಿಟ್ಟು ಅಲ್ಲಿ ಅಂತಿಮ ದರ್ಶನ ಪಡೆದುಕೊಂಡು ಎಕ್ಸಿಟ್ ಆಗೋಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಕೂಡ ಮಾಡಿಕೊಡಲಾಗಿದೆ. ಬೇರೆ ಬೇರೆ ಗ್ರಾಮಗಳಿಂದಲೂ ಕೂಡ ಸಾಕಷ್ಟು ಜನ ಅವರಿಗೆ ಬೇಕಾದಂಥವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಬಂದು ಅಂತಿಮ ನಮನ ಸಲ್ಲಿಸುವಂತಹ ಕೆಲಸ ಕೂಡ ಮಾಡ್ತಾರೆ. ಕುಟುಂಬಸ್ಥರಿಗೆ ಮುಖ್ಯವಾಗಿ ಸಾರ್ವಜನಿಕ ವಲಯದಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಂಡಂತಹ ಕಾರಣಕ್ಕಾಗಿ ಸಾರ್ವಜನಿಕರಿಗೆ ಬೇಕಾದಂತಹ ವ್ಯವಸ್ಥೆನೂ ಕೂಡ ಈಗ ಮಾಡಿಕೊಳ್ಳಲಾಗಿದೆ. ನಾನು ಅವ್ರು ಮಾತಾಡ್ತೀನಿ. ಸರ್, ಯಾವ ಊರಿಗೆ ಬಂದಿದ್ರು ಸರ್? ಸರ್, ಚೆನ್ನಮ್ಮವ್ರು ಇವತ್ತು ಇಲ್ಲ ಅನ್ನೋದು ಎಷ್ಟು ನೋವು ತಂದಿದೆ ಸರ್? ಭಾರಿ ನೋವು ತಂದಿದೆ ಸರ್. ನಮ್ಮ ತಾಲೂಕು, ಜಿಲ್ಲೆ, ನಮ್ಮ ಸ್ಟೇಟು ಎಲ್ಲ ಭಾರಿ ನೋವು ತಂದಿದೆ ಸರ್. ಭಾರಿ ದುಃಖವಾಗಿದೆ ಸರ್. ನಾನೊಂದು 20 ವರ್ಷ ಹೋಗಿದ್ದಾಗ ನಾನು ಚೆನ್ನಮ್ಮನವ್ರು ನೋಡೋಕ್ಕೆ ಅಂತ ಬೆಂಗಳೂರಿಗೆ ದೇವಗೌಡ ನೋಡೋಕೆ ಹೋಗಿದ್ದೆ. ಆಗ ನಾನು ಮಾತಾಡ್ಸ್ಬಲ್ಲ ಅಂತ ಹೋಗಿದ್ದೆ. ಆಗ ನನ್ನ ಕರೆದು ಬಾ ತಿಂಡಿ ತಿನ್ನು ಅಂತೆಲ್ಲ ಕರೆದ್ರು ಸರ್. ಆದರೂ ಅದು ಇವತ್ತು ನಮಗೆ ಭಾರಿ ದುಃಖ ಆಗಿದೆ ಸರ್. ಮನೆ ಬಂದವ್ರಿಗೆ ಯಾರು ಕೂಡ ಖಾಲಿ ಹೊಟ್ಟಿನ ಕಳಿಸ್ತಿರ್ಲಿಲ್ಲ. ಪ್ರತಿಯೊಬ್ಬರಿಗೂ ಅನ್ನ ಕೊಡೋದು ನಾವು ನಂಬ್ತಿರೋ ಬಿಡ್ತೀವಿ. ಚೀಟಿ ಕೊಟ್ರೆ 2,000 ಕೊಡ್ರಿ ಸರ್. ಊರಿಗೆ ಹೋಗಿ ಅಂತ ಹೇಳಿ ಸರ್. ನಾವು ಲೇಡೀಸ್ ಮನೆಗೆ ಚೀಟಿ ಕೊಟ್ಟು ಸಾಕು ಕೊಡ್ರಿ ಸರ್. 3,000 4,000 ಕೊಡ್ರಿ ಸರ್ ಊರಿಗೆ ಹೋಗಿ ಅಂತ ಸಹಾಯ ಸರ್. ಎಷ್ಟೋ ಜನಕ್ಕೆ ಅನ್ನ ಆಗಿ ಕೈ ಭಾರಿ ಬೇಜಾರಾಗಿದೆ. ನರಸೀಪುರದ ತಾಲೂಕಿಗೆ ದೇವತೆ ಕಳ್ಕೊಂಡಂಗೆ ಆಗಿದೆ. ತಾಯಿನ ಕಳ್ಕೊಂಡು. ಹೌದು. ಸೊ ಇದಿಷ್ಟು ಇಲ್ಲಿರುವಂತಹ ಜನರು, ಪ್ರತಿಯೊಬ್ಬರು ಬರುವಂತಹ ಜನ ಹೇಳ್ತಿರುವಂಥದ್ದು, ಚೆನ್ನಮ್ಮವರು ಅವರ ಮನೆಗೆ ಬಂದಂಥವರಿಗೆ ಯಾರೂ ಕೂಡ ಖಾಲಿ ಹೊಟ್ಟೆಯಿಂದ ಕಳಿಸ್ತಾ ಇರಲಿಲ್ಲ. ಎಲ್ಲರೂ ಕೂಡ ಒಂದು ಹೊತ್ತಿನ ಊಟ ಹಾಕಿನೋ ಅಥವಾ ತಿಂಡಿ ಹಾಕಿನೋ ಅಥವಾ ಕಷ್ಟದಲ್ಲಿದ್ದವರಿಗೆ ದುಡ್ಡು ಕೊಟ್ಟು ಕಳಿಸುವಂತಹ ಕೆಲಸನೂ ಕೂಡ ಮಾಡ್ತಾ ಇದ್ರು ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹೊಳೆನರಸೀಪುರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.